ಬಹಳ ಒಂದು ಮೆಚ್ಚುವಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಶ್ರೀ ಪ್ರಿಯಾಕೃಷ್ಣರವರ ಒಂದು ಯುವ ರಾಜಕಾರಣಿಯ ಒಂದು ಪ್ರಬುದ್ಧತೆಯನ್ನು ಎತ್ತಿ ತೋರಿಸ್ತದೆ. ಪ್ರಿಯಾಕೃಷ್ಣರವರು ಇವತ್ತು ಅತ್ಯುನ್ನತವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ರಾಜಕೀಯವಾಗಿ ಇನ್ನಷ್ಟು ಅವ್ರಿಗೆ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಶಾಸಕರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿಗಳು ಯುವಕರ ಸಮ್ಮೇಳನ. ಸೊ ಇವತ್ತು ಹುಟ್ಟಿದಬ್ಬ. ಭಾಳಷ್ಟು ಜನ ಅಭಿಮಾನಿಗಳು ಶುಭಾಶಯ ಕೊಡ್ತಿದ್ದಾರೆ ಬೆಳಗ್ಗೆಯಿಂದ. ಇವತ್ತು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರು ಮತ್ತು ವಿಜಯನಗರ ಗೋವಿಂದರಾಜನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಯುವ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ಅತಿ ಕಿರಿಯ ವಯಸ್ಸಿನಲ್ಲಿ ಶಾಸಕರಾಗಿ ಇವತ್ತು ರಾಜ್ಯಾದ್ಯಂತ ಒಬ್ಬ ಮಾದರಿ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥವರ ಹುಟ್ಟುಹಬ್ಬ ಇವತ್ತು ನಾವು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ನಿರ್ಧಾರನೂ ಕೂಡ ಭಾಳಷ್ಟು ದಿನಗಳಿಂದ ಮಾಡಿಕೊಂಡಿದ್ದು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಅವರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲನೂ. ಇತ್ತೀಚೆಗೆ ಕೆಲವು 2-3 ದಿನಗಳ ಹಿಂದೆ ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ನ ಏನು ಉಗ್ರಗಾಮಿಗಳ ಒಂದು ಪೈಶಾಚಿಕೃತ ಕೃತ್ಯ ಏನು ನಡೀತು, ಅದರೊಳಗೆ ಭಾಳಷ್ಟು ಅಮಾಯಕರನ್ನು ಒಂದು ಹತ್ಯೆಗೈದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಕೂಡ 3 ಜನ ಹತರಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿಯಲ್ಲಿ ನಾವೆಲ್ಲ ಇಡೀ ದೇಶ ಇದ್ದೀವಿ ನಾವು. ಇಂಥ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬಾರ್ದು ಅನ್ನೋ ಭಾಳ ಒಂದು ಮೆಚ್ಚುವಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಶ್ರೀ ಪ್ರಿಯಾಕೃಷ್ಣರವರ ಒಂದು ಏನು ಅವರ ಯುವ ರಾಜಕಾರಣಿಯ ಒಂದು ಪ್ರಬುದ್ಧತೆಯನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇವತ್ತೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ ಈ ಯುವ ಶಾಸಕರಾಗಿ. ಎಲ್ಲ ಯುವ ರಾಜಕಾರಣಿಗಳಿಗೂ ಕೂಡ ಇದು ಒಂದು ರೀತಿಯಲ್ಲಿ ಒಂದು ಮಾದರಿ ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ಭಾಳಷ್ಟು ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡ ಕಾತರದಿಂದಿದ್ದರು, ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿಯೆಲ್ಲ ಆಚರಣೆ ಮಾಡಬೇಕು ಅಂತ ಅವ್ರವ್ರದ್ದೇ ಒಂದು ಲೆಕ್ಕಾಚಾರಗಳಲ್ಲಿ ತೊಡಗಿದರು. ಆದರೆ ಅವರು ಮೊನ್ನೆ ಒಂದು ಸಂದೇಶವನ್ನು ಅವರೇ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಕಳಿಸಿದರು. ಈ ರೀತಿ ಘಟನೆ ಆಗಿರೋದ್ರಿಂದ ನನ್ನ ಹುಟ್ಟುಹಬ್ಬಕ್ಕೆ ಯಾರೂ ಕೂಡ ಬರಬಾರ್ದು, ಮತ್ತು ಯಾವುದೇ ತುರಾಯಿ ಆಗಲಿ ಮತ್ತೊಂದಾಗಲಿ ಸಡಗರ ಸಂಭ್ರಮದ ಒಂದು ವಾತಾವರಣ ಮಾಡೋದಕ್ಕೆ ನನಗೆ ಅವಕಾಶ ಕೊಡಬಾರ್ದು ನೀವು ಅಂತೇಳಿ ಹೇಳಿದರು. ಹಾಗಾಗಿ ಅವರ ಮಾತಿಗೆ ಇವತ್ತು ನಾವು ಬೆಲೆ ಕೊಟ್ಟು ಅವರ ಒಂದು ನೆನಪಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತೊಡಗಿಸುವಂಥ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಇವತ್ತು ಆ ಪಹಲ್ಗಾಮ್ನಲ್ಲಿ ಹತ್ಯೆ ಆದಂಥವರ ಒಂದು ಕುಟುಂಬಕ್ಕೆ ಶಾಂತಿ ಸಿಕ್ಕಲಿ ಎಂದು, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಎಂದು, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಒಂದು ಶಕ್ತಿ ನೀಡಲಿ ಅಂತೇಳಿ, ಮತ್ತು ಆ ಘಟನೆಯನ್ನು ಖಂಡಿಸಿ ಆ ಉಗ್ರಗಾಮಿಗಳು ಎಲ್ಲೇ ಇದ್ದರೂ ಕೂಡ ಇದು ನಾವು ಭಾರತ ಅಂತ ಅಂದಮೇಲೆ ಅಖಂಡ ಭಾರತವಾಗಿ ನಾವು ಯಾವುದೇ ಒಂದು ಧರ್ಮ ಜಾತಿ ಇನ್ನೊಂದು ಮತ್ತೊಂದು ಅಲ್ಲದಲ್ಲೇ ಕುವೆಂಪುರವರ ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವತ್ತು ನಾವೇನು ಜೀವಿಸ್ತಾ ಇದ್ವಿ ಭಾರತೀಯರಾಗಿ. ಇವತ್ತೆಲ್ಲರೂ ಕೂಡ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ನಾವು ಇದನ್ನು ಖಂಡಿಸಲೇಬೇಕು. ಏನು ಪಾಕಿಸ್ತಾನ ಇವತ್ತು ಯಾವ ರೀತಿಯಾಗಿ ದಿವಾಳಿ ಆಗಿದ್ರೂ ಕೂಡ ಅವರ ಒಂದು ಪೈಶಾಚಿಕ ಕೃತ್ಯಗಳನ್ನು ಉಗ್ರಗಾಮಿಗಳ ಮೂಲಕ ನಡೆಸೋದನ್ನು ಬಿಟ್ಟಿಲ್ಲ. ಅವರು ಸದ್ಯದ ಇವೆಲ್ಲನೂ ಕೂಡ ವಿಪರೀತ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಇನ್ನೇನು ಪಾಕಿಸ್ತಾನ ಅಂತ್ಯ ಆಗುವಂಥ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಘಟನೆಗಳೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಕೈಲಾದವರು ಮೈ ಪರಿಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಇವತ್ತು ಇಂಥ ಉಗ್ರಗಾಮಿ ಚಟುವಟಿಕೆಗಳನ್ನು ಭಾರತಕ್ಕೆ ಒಂದು ಅಮಾಯಕರನ್ನು ಬಲಿ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಿಂದ ಭಾರತವನ್ನು ಬಗ್ಗು ಬಡಿಯೋದಾಗಲಿ, ಭಾರತಕ್ಕೆ ಏನಾದರೂ ತೊಂದರೆ ಕೊಡೋಂಥದ್ದಾಗಲಿ, ಭಾರತದ ಒಗ್ಗಟ್ಟನ್ನು ಮುರಿಯೋದಾಗಲಿ, ಭಾರತದ ಶಕ್ತಿಯನ್ನು ಪರೀಕ್ಷೆ ಮಾಡೋಂಥದ್ದಾಗಲಿ, ಇದು ಯಾವುದನ್ನು ಕೂಡ ಈ ಸಣ್ಣ ಪುಟ್ಟ ಇಂಥ ಉಗ್ರಗಾಮಿಗಳಿಂದ ನಮ್ಮ ಭಾರತವನ್ನು ಅಲುಗಾಡಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಬಲಾಢ್ಯವಾಗಿದೆ, ಬಲಿಷ್ಠವಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಮ್ಮ ಭಾರತ ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಹಾಗಾಗಿ ನಮ್ಮ ಭಾರತ ಇದಕ್ಕೆ ಅಂಜೋದು ಇಲ್ಲ, ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಧೃತಿಗೆಡುವುದೂ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಿಯಾಕೃಷ್ಣರವರು ಒಬ್ಬ ಯುವ ಶಾಸಕರಾಗಿ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮಗೆ ಹೆಮ್ಮೆ ಇದೆ. ಅವರ ಒಂದು ಕಾರ್ಯಕರ್ತರಾಗಿ ನಾವು, ಅವರ ಅಭಿಮಾನಿಗಳಾಗಿ
ನಾವು ಇಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಆಚರಣೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಒಂದು ಕಡೆ ಇದೆ. ಬಟ್ ಆದರೂ ಕೂಡ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಮಾದರಿಯಾಗಿದ್ದಾರೆ ಎಲ್ಲರಿಗೂ ಅನ್ನೋದು ಒಂದು ಹೆಮ್ಮೆ ಇದೆ. ಹಾಗಾಗಿ ಪ್ರಿಯಾ ಕೃಷ್ಣರವರು ಇವತ್ತು ಅತ್ಯುನ್ನತವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯ ಗೋವಿಂದರಾಜನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇ ಕೆಲಸ ಇದ್ದರೂ ಕೂಡ ಕಾರ್ಯಕರ್ತರಿಂದ ಹಿಡಿದು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ಯುವ ನಾಯಕರಾಗಿದ್ದಾರೆ. ಮೊನ್ನೆಯೂ ಕೂಡ ಎಲ್ಲ ಇಡೀ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನು ಕೂಡ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು, ಅವರ ದುಃಖ ದುಮ್ಮಾನಗಳನ್ನು, ಆ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸಿ ಅವರ ಜೊತೆಗೆ ಬೆರೆತು ಅವರೆಲ್ಲರನ್ನು ಕೂಡ ಒಟ್ಟಿಗೆ ಅವ್ರ ಜೊತೆಗೆ ಊಟ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ಕಾರ್ಯಕರ್ತರ ಒಂದು ಹೆಚ್ಚಿನ ಒಂದು ಬಲ ಬಂದಿದೆ, ಒಂದು ಶಕ್ತಿ ಬಂದಿದೆ ಅಂಥೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಗೋವಿಂದರಾಜನಗರದ ಸರ್ವತೋಮುಖ ಅಭಿವೃದ್ಧಿಯ ಜನನಾಯಕ ನಮ್ಮ ಯುವ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರು ಅವರ ಹುಟ್ಟುಹಬ್ಬಕ್ಕೆ ನಾವು ಈ ಸಂದರ್ಭದಲ್ಲಿ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಮತ್ತು ಅವ್ರು ನಂಬಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಮತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವರನ್ನು ಕೂಡ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯ ಒಂದು ಒಳಿತನ್ನು ಮಾಡಲಿ ಮತ್ತು ರಾಜಕೀಯವಾಗಿ ಇನ್ನಷ್ಟು ಅವ್ರಿಗೆ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಉಮೇಶ್ ಚಂದ್ರ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡನಾಗಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದೀನಿ, ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷನಾಗಿ, ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ಇವತ್ತು ಈ ಒಂದು ಶುಭವನ್ನು ಕೋರೋದಕ್ಕೆ ಇಚ್ಛೆಪಡ್ತೀನಿ.